ಹಲೋ ಗೈಸ್, ಆಗಸ್ಟ್ 11, 2025 ಹರಿಯಾಣ. ಭಿವಾನಿ ಅನ್ನೋ ವಿಲೇಜಲ್ಲಿರೋ ಮನೆ ಒಳಗೆ 45 ವರ್ಷ ಆದ ಸಂಜಯ್ ಸಿಂಗ್ ತುಂಬಾ ಟೆನ್ಷನಲ್ಲಿ ಕುತ್ಕೊಂಡಿರ್ತಾರೆ. ಏನಕ್ಕಂದ್ರೆ ಅವರ ಮಗಳು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೋದ ಹುಡುಗಿ ಸಂಜೆ 6:15 ಆದರೂ ಕೂಡ ಇನ್ನೂ ಬಂದಿರಲ್ಲ. ಯಾವಾಗಲೂ ಸಂಜೆ 5 ಗಂಟೆಗೆ ಬರೋರು ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಟೆನ್ಷನಲ್ಲಿರ್ತಾರೆ. ಅದೇ ಟೈಮಲ್ಲಿ ಪಕ್ಕದಲ್ಲಿದ್ದ ಅವರ ಫೋನ್ ರಿಂಗ್ ಆಗುತ್ತೆ. ಅದರಲ್ಲಿ ಅವರ ಮಗಳು ಮನೀಷಾನೇ ಕಾಲ್ ಮಾಡಿದ್ದು. ಆ ಕಾಲ್ನ ತಕ್ಷಣ ಅಟೆಂಡ್ ಮಾಡಿ ನೋಡಿದಾಗ ಆ ಕಡೆ ಸೈಡಿಂದ ಯಾರೂ ಮಾತಾಡೋದಿಲ್ಲ. ಒಂದು ಜೋರು ಬ್ರೀತಿಂಗ್ ಸೌಂಡ್ ಮಾತ್ರ ಕೇಳಿಸಿ ಹಂಗೆ ಕಟ್ ಆಗುತ್ತೆ. ಸೊ ಯಾರು ಈ ಮನೀಷಾ? ಅವರ ಅಪ್ಪಗೆ ಕಾಲ್ ಮಾಡಿ ಯಾಕೆ ಏನು ಮಾತಾಡದೆ ಕಾಲ್ನ ಕಟ್ ಮಾಡ್ತಾರೆ. ಮತ್ತೆ ವಾಪಸ್ ಕಾಲ್ ಮಾಡಿ ನೋಡಿದಾಗಲೂ ಸ್ವಿಚ್ ಆಫ್ ಅಂತ ಏನಕ್ಕೆ ಬರುತ್ತೆ? ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನು ನಿಮ್ಮ ವಿಕೆ, ಇದು ವಿಕೆ ಡಿಕೋಡ್ಸ್. ಹತ್ತೊಂಬತ್ತು ವರ್ಷ ಆದ ಮನೀಷಾ ಅವರ ಸ್ಕೂಲ್ ಸ್ಟಡೀಸ್ನ ಮುಗಿಸ್ಬಿಟ್ಟು ನರ್ಸರಿ ಸ್ಕೂಲಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅವರಿಗೆ ನರ್ಸಿಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಸೊ ಅವತ್ತು ಬೆಳಗ್ಗೆ ಅವರ ಅಪ್ಪ ಹತ್ರ ನಾನು ಸ್ಕೂಲ್ ಮುಗ್ದಾದ್ಮೇಲೆ ಮೆಡಿಕಲ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಫಾರ್ಮ್ನ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿರ್ತಾರೆ. ಯಾವಾಗಲೂ ಸ್ಕೂಲ್ ಬಸ್ಸಲ್ಲೇ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ. ಆದರೆ ಅವತ್ತು ಅವರು ಬಂದಿಲ್ಲ. ಆವಾಗಲೇ ನಾನು ಇಂಟ್ರೋಲ್ಲಿ ಹೇಳಿದ ಥರ ವಿಷಯ ಆಗುತ್ತೆ. ಅವರ ಮಗಳು ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣವೇ ಡ್ರೈವರ್ಗೆ ಫೋನ್ ಮಾಡ್ತಾರೆ. ಆದರೆ ಆ ಡ್ರೈವರ್ ಹೇಳಿದ್ದು ಏನಂದರೆ, ಆ ಬಸ್ ಡ್ರೈವರ್ ಹೇಳಿದ್ದು, ನಾನು ಸ್ಕೂಲಲ್ಲಿ ಅವ್ರಿಗೋಸ್ಕರ ಕಾಯ್ತಾ ಇದ್ದೆ, ಫೋನ್ ಮಾಡಿ ನೋಡಿದಾಗ ಅವರ ಫೋನ್ ಸ್ವಿಚ್ ಆಫ್ ಅಂತ ಬಂತು. ತಕ್ಷಣವೇ ಅಲ್ಲಿರೋ ಬೇರೆ ಟೀಚರ್ಸ್ಗೆ ವಿಚಾರಿಸ್ಬೇಕಾರೆ ಅಡ್ಮಿಷನ್ ಫಾರ್ಮ್ ತೊಗೊಬರ್ತೀನಿ ಅಂತ ಸಂಜೆನೇ ಹೊರಟೋಗಿದ್ದಾರೆ ಅಂತ ಹೇಳ್ತಾರೆ ಬಸ್ ಡ್ರೈವರ್. ಇವಾಗ ಅವರ ಅಪ್ಪ ಸ್ಕೂಲಿಗೆ ಹೋಗಿ ನೋಡ್ತಾರೆ. ಅಲ್ಲಿದ್ದ ವಾಚ್ಮ್ಯಾನ್ ರಿಜಿಸ್ಟರ್ ಬುಕ್ನ ನೋಡಿ ಮಧ್ಯಾಹ್ನನೇ ಹೋದ ಮನೀಷಾ ವಾಪಸ್ ಬರಲಿಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ಮನೀಷಾ ಅವರ ಅಪ್ಪ ಆ ಅಪ್ಲಿಕೇಶನ್ ಇಸ್ಕೊಳ್ತೀನಿ ಅಂತ ಹೇಳ್ದ ನರ್ಸಿಂಗ್ ಹಾಸ್ಪಿಟಲ್ಗೆ ಹೋಗಿ ನೋಡ್ತಾರೆ. ಅಲ್ಲಿದ್ದ ವಾಚ್ಮ್ಯಾನ್ ರಿಜಿಸ್ಟರ್ ಬುಕ್ನ ನೋಡಿದಾಗ ಆ ಥರ ಯಾರೂ ಬಂದೇ ಇಲ್ಲ ಅಂತ ಗೊತ್ತಾಗುತ್ತೆ. ಅವರಪ್ಪ CCTV ಕ್ಯಾಮ್ರಾನ ನೋಡಬೇಕು ಅಂತ ಕೇಳಿದಾಗ ಅದಕ್ಕೆ ಆ ವಾಚ್ಮ್ಯಾನ್ ಆ ಥರ ಎಲ್ಲ ನಿಮಗೆ ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ಪೊಲೀಸಿಗೆ ಮಾತ್ರನೇ ನಾವು ಕೊಡೋದು ಅಂತಲೂ ಹೇಳ್ತಾರೆ. ಸೊ ಇವಾಗ ಮನೀಷಾ ಅವರಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಪೊಲೀಸ್ ಎಲ್ಲ ಮೂವೀಸಲ್ಲೂ ಬರೋ ಥರನೇ ನಿಮ್ಮ ಮಗಳು ಲವ್ ಮಾಡಿ ಯಾರ ಜೊತೆನೋ ಓಡೋಗಿರಬೇಕು, ಮತ್ತೆ ಒಂದು 2 ದಿನದಲ್ಲಿ ವಾಪಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಇದನ್ನು ಕೇಳಿದ ಅವರ ಅಪ್ಪಗೆ ತುಂಬಾ ಕಷ್ಟ ಆಗುತ್ತೆ. ಅಳ್ಕೊಂಡೆ ಕಂಪ್ಲೇಂಟ್ನ ತೊಗೊಳಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಆದರೆ ಪೊಲೀಸು ಕಂಪ್ಲೇಂಟ್ನ ತೊಗೊಳ್ಳೋದೆ. ಮತ್ತು ಅವರ ಅಪ್ಪನೂ ಅವರ ರಿಲೇಟಿವ್ಸು ಹೈಯರ್ ಅಫಿಷಿಯಲ್ಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ. ಇವಾಗ ಆ ಕೇಸ್ನ ತಗೊಳ್ಳೋಕ್ಕೆ ಅಂತ ಆ ಸ್ಟೇಷನ್ SP ಗೆ ಆರ್ಡರು. ಇವಾಗ ಪೊಲೀಸ್ ಮನೀಷಾನ ಮಿಸ್ ಆಗಿ 3 ದಿವಸ ಆದಮೇಲೆ ಅಪ್ಲಿಕೇಶನ್ ಇಸ್ಕೊಳ್ಳೋಕ್ಕೆ ಅಂತ ಹೋಗಿದ್ದ ಆ ಕಾಲೇಜ್ ಹತ್ರ ಹೋಗಿ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಇರ್ಬೇಕಾದ್ರೆ SP ಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಾಲಲ್ಲಿ ಮಾತಾಡಿದ್ದ ಪೊಲೀಸ್ ಮುಖ ಬೇಜಾರಾಗುತ್ತೆ. ಒಂದು ವೇಳೆ ಮನೀಷಾ ಸಿಕ್ಬಿಟ್ರೆ ಅಂತ ಯೋಚನೆಯಲ್ಲೇ ಪೊಲೀಸ್ ಮನೀಷಾ ಅವರ ಅಪ್ಪ ಮತ್ತು ರಿಲೇಟಿವ್ಸ್ ಎಲ್ಲರನ್ನೂ ಒಂದು ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಮನೀಷಾ ಇರ್ತಾರೆ, ಆದರೆ ಡೆಡ್ ಬಾಡಿಯಾಗಿ. ಇದನ್ನು ನೋಡಿದ ಅವರ ಅಪ್ಪ ಅಲ್ಲೇ ಕೆಳಗಡೆ ಕುತ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ. ಇವಾಗ ಮನೀಷಾ ಮಿಸ್ ಆಗಿದ್ದ ದಿನ ಯಾವ ಡ್ರೆಸ್ ಹಾಕೊಂಡಿರ್ತಾರೋ ಅದೇ ಡ್ರೆಸ್ಸೇ ಅಲ್ಲಿರೋ ಡೆಡ್ ಬಾಡಿಯನ್ನು ಹಾಕಿರುತ್ತೆ. ಇವಾಗ ಪೊಲೀಸ್ ಆ ಡೆಡ್ ಬಾಡಿನ ಹತ್ರವಾಗಿ ನೋಡ್ತಾರೆ. ಅವಾಗ ಅಲ್ಲಿದ್ದ ಪೊಲೀಸು 1 ಸೆಕೆಂಡ್ ಶಾಕ್ ಆಗ್ತಾರೆ. ಯಾಕಂದರೆ ಆ ಡೆಡ್ ಬಾಡಿಯಲ್ಲಿ ಕಣ್ಣಿರಲ್ಲ, ಬಾಯಿ ತಕ್ಕೊಂಡಿರುತ್ತೆ. ತುಂಬಾ ಕಪ್ಪು ಕಲರಲ್ಲಿ ಸ್ಕಿನ್ ಫುಲ್ಲು ಚೇಂಜ್ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಕಟ್ಟಾಗಿ ಬಾಡಿ ಜೊತೆ ಜಸ್ಟ್ ಸುಮ್ಮನೆ ಅಂದ್ಕೊಂಡಿರೋ ಥರ ಇರುತ್ತೆ. ಇವಾಗ ಈ ವಿಷಯ ಎಲ್ಲ ಪೂರಾ ವಿಲೇಜಿಗೂ ಸ್ಪ್ರೆಡ್ ಆಗುತ್ತೆ. ಅಲ್ಲಿದ್ದವರೆಲ್ಲರೂ ಮನುಷ್ಯನ ಯಾರೋ ಕಿಡ್ನ್ಯಾಪ್ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅಂದ್ಕೊತಾರೆ. ಸೊ ಅದಕ್ಕಾಗಿ ಯಾರು ಅದನ್ನು ಮಾಡಿದ್ದು ಅಂತ ಬೇಗ ಕಂಡುಹಿಡೀರಿ ಅಂತ ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಮನೀಷಾ ಆಟೋಪ್ಸಿ ರಿಪೋರ್ಟ್ ಹಾಗೆ ಆಪೋಸಿಟ್ ಆಗಿರುತ್ತೆ. ಆಗಸ್ಟ್ 13 ನೈಟ್ 7 ಗಂಟೆಗೆ ಸತ್ತೋಗಿರ್ತಾರಂತ ಇರುತ್ತೆ. ಅದು ಮಾತ್ರ ಅಲ್ಲ, ಅವರ ಕಣ್ಣು ಡಿಕಂಪೋಸ್ ಆಗಿರುತ್ತೆ ಮತ್ತು ವಿಷ ಕುಡಿದು ಸತ್ತೋಗಿರ್ತಾರಂತ ಇರುತ್ತೆ. ಅವರ ಮೈಯಲ್ಲಿ ಗಾಯ ಇದ್ದರೂ ಕೂಡ ಅವರ ಡ್ರೆಸ್ ಮತ್ತು ಪ್ಯಾಂಟಲ್ಲಿ ಸೀಮೆನ್ಸ್ ಯಾವುದೂ ಇರಲ್ಲ. ಸೊ ಅದಾಗಿ ಮನೀಷಾ ಯಾರು ಕೊಲೆ ಮಾಡಿಲ್ಲ
ಮತ್ತು ಅದು ಸೂಸೈಡ್ ಅಂತಾನೆ ರಿಪೋರ್ಟಲ್ಲಿ ಮೆನ್ಷನ್ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಆ ಗಾಯಕ್ಕೆ ಕಾರಣ ಪಕ್ಕದಲ್ಲಿದ್ದ ಫಾರೆಸ್ಟಲ್ಲಿರೋ ಅನಿಮಲ್ಸೇ ಕಾರಣ ಅಂತ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದರೆ ಫಾರೆಸ್ಟ್ ಅನಿಮಲ್ಸು ಯಾಕೆ ಕಣ್ಣು ಮತ್ತು ಕತ್ತನ್ನು ಮಾತ್ರ ಕಚ್ಚಿರುತ್ತೆ? ಸೊ ಆ ಊರಿನವರೆಲ್ಲರೂ ಪೊಲೀಸ್ ಮೇಲೇ ಡೌಟ್ ಪಡ್ತಾರೆ. ಕಂಪ್ಲೇಂಟ್ ಕೊಟ್ಟು 2 ದಿವಸ ಆದಮೇಲೆ ಸತ್ತೋಗಿರೋದು, ನೀವು ಬೇಗ ಆ್ಯಕ್ಷನ್ ತಗೊಂಡಿದ್ರೆ ಇದೆಲ್ಲ ಆಗಿರಲ್ಲ ಅಂತ ಹೇಳ್ತಾರೆ. ಪೊಲೀಸ್ ಯಾರನ್ನೋ ಕಾಪಾಡೋಕ್ಕೋಸ್ಕರ ರಿಪೋರ್ಟ್ನ ಫೇಕಾಗಿ ರೆಡಿ ಮಾಡ್ತಿದ್ದಾರೆ ಅಂತ ಅನ್ಕೊತಾರೆ. ಆಗ ಆ ಸ್ಟೇಟ್ CM ಒಂದು ವಿಷಯನ ಅನೌನ್ಸ್ ಮಾಡ್ತಾರೆ. ಡೆಲ್ಲಿಯಲ್ಲಿರೋ ಡಾಕ್ಟರ್ಸು ಮತ್ತೆ ಬಂದು ಆಟೋಪ್ಸಿನ ಮಾಡ್ತಾರೆ. ಆ ರಿಪೋರ್ಟಲ್ಲಿ ಬಂದಿದ್ದು ಸೇಮ್ ಅದೇ ವಿಷಯನೇ. ಸೊ ಗಾಯ್ಸ್, ನಿಮಗೆ ಏನು ಅನಿಸುತ್ತೆ? ಇದು ಕೊಲೆನಾ ಇಲ್ಲ ಸೂಸೈಡಾ? ಸೂಸೈಡ್ ಆಗಿದ್ದರೆ ಯಾಕೆ 2 ದಿನ ಆದಮೇಲೆ ಮನೀಷಾ ಅವ್ರದ್ದು ಡೆಡ್ ಬಾಡಿ ಸಿಗುತ್ತೆ? ಆದರೆ ಕೊಲೆ ಆಗಿದ್ದರೆ ಯಾಕೆ ರಿಪೋರ್ಟಲ್ಲಿ ಏನು ಮೆನ್ಷನ್ ಆಗಿರಲ್ಲ? ಸೊ ನಿಮ್ಮ ಗೆಸ್ಸನ್ನು ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ.